ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಬಹಳ ದಿವಸದ ನಂತರ ನಾನು ಇಂದು ಮತ್ತೆ ನಮ್ಮ ಕಾಯಕವನ್ನು ಶುರು ಮಾಡಿದ್ದೇನೆ. ಅಂದರೆ ಮಾತೋಶ್ರೀ ಪುಣ್ಯ ಶ್ಲೋಕ ರಾಷ್ಟ್ರಮಾತಾ ಲೋಕಮಾತಾ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರ ಬಗ್ಗೆ ಒಂದೊಂದು ಸಣ್ಣ ಸಣ್ಣ ವಿಡಿಯೋ ಅಷ್ಟೇ, ಒಂದೇ ವಿಷಯದ ಮೇಲೆ ಒಂದಿಷ್ಟು ತಮಗೆ ತಿಳಿಬಯಸಲು ಇಚ್ಛಿಸುತ್ತೇನೆ. ಈ ಪುಣ್ಯ ಶ್ಲೋಕ ಅಹಿಲ್ಯಾದೇವಿ ಹೋಲ್ಕರ್. ಪುಣ್ಯ ಶ್ಲೋಕ ಅನ್ನೋದು ಇದು ಒಂದು ಬಿರುದ, ಅವಾರ್ಡ್, ಅವರಿಗೆ ಸಿಕ್ಕಂಥ ಒಂದು ಗೌರವ. ಈ ಪುಣ್ಯ ಶ್ಲೋಕ ಅಂದರೆ ಏನಪ್ಪ? ಎಷ್ಟೋ ಜನರಿಗೆ ಪುಣ್ಯ ಶ್ಲೋಕನೇ ಗೊತ್ತಿಲ್ಲ. ಪುಣ್ಯ ಶ್ಲೋಕ ಅಂದರೆ ಏನನ್ನೋದೇ ಗೊತ್ತಿಲ್ಲ. ಪುಣ್ಯ ಶ್ಲೋಕ ಅಂದ್ರೆ ಇದು ಒಂದು ಗೌರವ. ಈ ಗೌರವ ಬರೀ ಇಡೀ ಈ ಇತಿಹಾಸದಲ್ಲಿ 4 ಜನರಿಗೆ ಸಿಕ್ಕದಂತ ಹೇಳ್ತಾರೆ. ಇದು 5ನೇದವರೇ ನನ್ನ ಮಹಾತಾಯಿ ಮಹಾಸಾಹೇಬ್ ಅಹಿಲ್ಯಾದೇವಿ ಹೋಲ್ಕರ್ ಅವರಿಗೆ. ಪುಣ್ಯ ಶ್ಲೋಕೋ ನಲೋ ರಾಜ, ಪುಣ್ಯ ಶ್ಲೋಕೋ ಯುಧಿಷ್ಠರ, ಪುಣ್ಯ ಶ್ಲೋಕಾಚ ವೈದೇಹಿ, ಪುಣ್ಯ ಶ್ಲೋಕೋ ಜನಾರ್ದನ. ಅಂದ್ರೆ ನಲೋ ರಾಜ ಯುಧಿಷ್ಠರ, ವೈದೇಹಿ ಜನಾರ್ದನ. ನಳರಾಜನಿಗೆ ಸಿಕ್ಕದ, ಯುಧಿಷ್ಠರಿಗೆ ಸಿಕ್ಕದ ಅಂದ್ರೆ ಧರ್ಮರಾಜಗೆ ಸಿಕ್ಕದ, ವೈದೇಹಿ ಅಂದರೆ ಸೀತಾಮಾತೆಗೆ ಸಿಕ್ಕದ, ಜನಾರ್ದನ ಅಂದ್ರೆ ಶ್ರೀಕೃಷ್ಣನಿಗೆ ಸಿಕ್ಕದ. ಈ 4 ಜನರಿಗೆ ಸಿಕ್ಕದಂತ ಹೇಳ್ತಾರೆ. ಇದಾದ ನಂತರದ ಕಾಲದಲ್ಲಿ ಮತ್ತೊಂದು 3 ಮಂದಿಗೆ ಸಿಕ್ಕದ, ಸಾವಿತ್ರಿ, ದ್ರೌಪದಿ, ದಮಯಂತಿ ಇವರಿಗೆ ಸಿಕ್ಕದಂತ. ಈ 5ನೇದವರೇ ಅಥವಾ ಈ 8ನೇದವ್ರು ಅಂತ ಹಿಡ್ರೆ ಅವ್ರು 3 ಮಂದಿ ಹಿಡಿದ್ರೆ ಪುಣ್ಯ ಶ್ಲೋಕ ಮಾತೋಶ್ರೀ ಅಹಿಲ್ಯಾದೇವಿ ಹೋಲ್ಕರ್ ಅವರು. ಈ ಪುಣ್ಯ ಶ್ಲೋಕ ಅಂದ್ರೆ ಏನಪ್ಪ? ಪುಣ್ಯ ಶ್ಲೋಕ ಅಂದ್ರೆ ಇದು ಈಶ್ವರಂಚ ಐವಜಿ ಹೆಂಚ ನಾವು ಘ್ಯಾವ. ಈಶ್ವರ ಬದಲಿ, ಪರಮಾತ್ಮನ ಬದಲಿ ಪುಣ್ಯ ಶ್ಲೋಕ ಅಂದ್ರೆ ಗಾಡ್, ದೇವರು. ಪುಣ್ಯ ಶ್ಲೋಕ ಅಂದ್ರೆ ದೇವರು, ಸುಪ್ರೀಂ. ಈಶ್ವರಂಚ ಐವಜಿ ಹೆಂಚ ನಾವು ಘ್ಯಾವ. ನೀವು ದೇವರ ಪ್ರಾರ್ಥನೆಯನ್ನು ಮಾಡಿದ್ರು ಅಷ್ಟೇ, ಅಥವಾ ಇದನ್ನು ಯಾರಿಗೆ ಸಿಕ್ಕದ ಈ ಪುಣ್ಯ ಶ್ಲೋಕ ಮಾತೋಶ್ರೀ ಅಹಿಲ್ಯಾದೇವಿಯವರ ಹೆಸರು ತೊಗೊಂಡ್ರು ನಿಮಗೆ ಅದನ್ನೇ, ಅವ್ರಿಗೆ ಎಷ್ಟದ ಅಷ್ಟೇ ಈಕ್ವಲ್, ದೇವರಿಗಿರುವಷ್ಟೇ ಈಕ್ವಲ್. ದೇವರ ಬರೋಬರಿ ವ್ಯಕ್ತಿ. ಆ ದೈವತ್ವವನ್ನು ಪಡೆದಂಥವರು, ದೈವತ್ವವನ್ನು ಆ ಮ್ಯಾಲ ದೈವತ್ವಕ್ಕೆ ಮುಟ್ಟಿದಂಥವ್ರಿಗೆ, ಅವರಿಗಿದು ಪುಣ್ಯ ಶ್ಲೋಕ ಅಂತ ಸಿಗ್ತದೆ ಈ ಗೌರವ. ಪುಣ್ಯ ಶ್ಲೋಕ ಅಂದರೆ ಪವಿತ್ರ, ಬಹಳಷ್ಟು ಶುದ್ಧ, ಕಲ್ಮಶರಹಿತ. ಈಗ ನಾವು ಸತ್ಯನಾರಾಯಣ ಪೂಜೆ ಅದು ಮಾಡಿಸಿದಾಗ ಬಂದವರಿಗೆಲ್ಲ ಪಂಚಾಮೃತ ಅಗನ್ರಿ ಅಥವಾ ತೀರ್ಥ ಕೊಡ್ತೀವಲ್ರಿ, ಅಂದರೆ ಶುದ್ಧ. ಈ ಎಲ್ಲ ಸದ್ಗುಣಗಳ ಮೊತ್ತ, ಉಚ್ಚ ವಿಚಾರ, ಸಾದಾ ಜೀವನ, ಇಂಥದ್ದು. ಇದು ಏನಪ್ಪ ಅಂದ್ರೆ ಇವ್ರ ವಿಚಾರ ಹೆಂಗಂದ್ರೆ, ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ವಿಚಿತ್ರ ಅಂದ್ರೆ ಈ ಶಬ್ದ, ಈ ಒಂದು ಸ್ಟೇಟ್ಮೆಂಟ್ ಸುದ್ದ ಈ ನನ್ನ ತಾಯಿಗೆ ಕಡಿಮೆ ಅನ್ನಿಸ್ತದೆ. ನೀವು ಹೇಳ್ಬೇಕಂದ್ರೆ ಕಡಿಮೆ ಹ್ಯಾಂಗೆ ಕಡಿಮೆಪ್ಪ ಅಂದ್ರೆ, ಈ ಶಬ್ದ, ಈ ಸ್ಟೇಟ್ಮೆಂಟ್ನಾಗ ಏನದ? ವಿಶ್ವವೇ ನನ್ನ ಮನೆ, ಇಡೀ ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಆದ್ರೆ ಮಾನವ ಕುಲ ಅಂತೂ ಇದಕ್ಕೆ ರೆಸ್ಟ್ರಿಕ್ಷನ್ ಅದು ಈ ಸ್ಟೇಟ್ಮೆಂಟ್ನಾಗ. ಆದ್ರೆ ನನ್ನ ಮಹಾತಾಯಿ ಮಹಾಸಾಹೇಬರು ಅಹಿಲ್ಯಾದೇವಿ ಹೋಲ್ಕರ್ ಅವರು ಅದಕ್ಕಿಂತಲೇ ಹೆಚ್ಚಿನವರು. ಹೇಗೆ ಹೆಚ್ಚಿನವ್ರು ಅಂದ್ರೆ, ಅವಳು ಬರೀ ಮಾನವ ಕುಲಕ್ಕಷ್ಟೇ ಅಲ್ರಿ, ಇಡೀ ಭೂಮಂಡಲದಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳು, ಜೀವಜಂತುಗಳು, ಕ್ರಿಮಿಕೀಟಗಳನ್ನಲ್ಲದೆ ಎಲ್ಲ ಜಲಮಂಡಲದಲ್ಲಿರುವ, ವಾಯುಮಂಡಲದಲ್ಲಿರುವ, ಭೂಮಂಡಲದಲ್ಲಿರುವ ಎಲ್ಲ ಜೀವಿಗಳಿಗೂ ಅತ್ಯಂತ ಮಮತೆಯ, ವಾತ್ಸಲ್ಯದ ತಾಯಿಯಾಗಿದ್ದಳು, ಮಾಯಿಯಾಗಿದ್ದಳು. ಆದ್ದರಿಂದ ನನ್ನ ತಾಯಿ ಏನಪ್ಪ ಅಂದ್ರೆ ಈ ಮನುಕುಲಕ್ಕಷ್ಟೇ ಅಲ್ಲ, ಇಡೀ ಪ್ರಾಣಿ ಸಂಕುಲ, ಪ್ರಾಣ ಯಾವುದದ ಅದಕ್ಕೆಲ್ಲಕ್ಕೂ ಮಹಾತಾಯಿಯಾಗಿದ್ದಳು ಅಂತ ಹೇಳ್ಬೋದು. ಈಗ ನದಿಯಲ್ಲಿ ಮೀನುಗಳಿಗೆ ಆ ಮಹಾತಾಯಿ ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದಳ್ರಿ, ಅವ್ರಿಗೆ ನೌಕರಿ ಕೊಟ್ಟಿದ್ಲು. ಅವ್ರದ್ದೇನಪ್ಪ ಅಂದ್ರೆ ಈ ಗೋಧಿ ಹಿಟ್ಟಿನ ಕಣಕದ್ದು ಸಣ್ಣ ಉಂಡಿಗಳನ್ನು ಮಾಡಿ ನರ್ಮದಾ ನದಿಯಲ್ಲಿ ಮೀನುಗಳಿಗೆ ಹಾಕ್ತಿದ್ರು ಅವರು. ಪಕ್ಷಿಗಳಿಗೆ ಅಷ್ಟೋ ಜಮೀನು, ರೈತರ ಜಮೀನೇ ಖರೀದಿ ಮಾಡಿಬಿಡ್ತಿದ್ಲು. ಪೂರಾ ಏನಾದ್ರಾಗ ಜೋಳ, ಗೋಧಿ, ಆ ಪೀಕ್ ಸಹಿತ ಆ ಬೆಳೆ ಇದ್ದಂಥ ಜಮೀನನ್ನೇ ಖರೀದಿ ಮಾಡಿ ಅವ್ರಿಗೆ ಅದನ್ನು ಕಾಂಪೆನ್ಸೇಷನ್, ಅವ್ರಿಗೆ ರೊಕ್ಕ ಕೊಟ್ಟು ಆ ಜಮೀನನ್ನೇ ಏನು ಮಾಡಿಬಿಡ್ತಿದ್ರು, ಪಕ್ಷಿಗಳಿಗೆ ಆಹಾರ, ಅವೆಲ್ಲ ಪಕ್ಷಿಗಳು ತಿನ್ನಲಿ ಅಂತ ಅವಕ್ಕೆ.
ಮತ್ತು ಈ ಬೇಸಿಗೆಯಲ್ಲಿ ಎತ್ತುಗಳು, ಆಕಳುಗಳು, ಇವು ಏನು ಪ್ರಾಣಿಗಳಿಗೆ ರೈತರು ಈ ನೀರು ಅಲ್ಲೆಲ್ಲೆಲ್ಲಿ ಇರಲಿ ಅಂಥೇಳಿ ಅವರಿಗೆ ನೀರಿನ ಸುವಿಧಾ ಸುದ್ದ ಮಾಡಿದರು. ಪ್ರಾಣಿ ಇವೇನು ಜಾನುವಾರುಗಳಿಗೆ ಇಂತಹ ಮಾತಾಯಿ. ಅದಕ್ಕೆ ಧರ್ಮೋ ರಕ್ಷತಾಃ ರಕ್ಷತೀಹಿ ವಸುದೈವ ಕುಟುಂಬಕಂ ಬಹುಜನ ಹಿತಾಯ ಬಹುಜನ ಸುಖಾಯ. ಇವೆಲ್ಲ ನಾವೀಗ ಬರೀ ಅಂತೀವಿ ಬರೀ ಅನ್ನೋದಷ್ಟೇ. ಇವೇನು ಇಂಪ್ಲಿಮೆಂಟ್ ಏನು ಯಾರೂ ಮಾಡಿಲ್ಲ. ಆದ್ರೆ ನನ್ನ ತಾಯಿ ಮಹಾತಾಯಿ ಅಹಿಲ್ಯಾ ಮಾತೆಯವರು ಇವೆಲ್ಲವನ್ನು ಅಕ್ಷರಶಃ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ಹೇಳಕ್ಕೆ ಇಚ್ಛೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ. ಅಂದ್ರೆ ಎಲ್ಲರೂ ಸುಖದಿಂದಿರಲಿ, ಎಲ್ಲರೂ ಆರೋಗ್ಯದಿಂದಿರಲಿ, ಎಲ್ಲರೂ ಒಳ್ಳೆಯದನ್ನೇ ನೋಡುವಂತಾಗಲಿ, ಯಾರಿಗೂ ದುಃಖ ಬಾರದಿರಲಿ. ಎಂಥ ಪ್ರೇಯರ್ ನೋಡ್ರಿ. ಇದು ಮಾ ಸಾಹೇಬ್ರಿಗೆ, ಅಹಿಲ್ಯಾದೇವಿ ಹೋಲ್ಕರ್ ಅವರಿಗೆ ಬಹಳಷ್ಟು ಸೂಕ್ತವಾದಂಥ ಇದು ಮಂತ್ರ. ಇದು ಅವರ ಜೀವನದಲ್ಲಿ ಅಳವಡಿಸಿಕೊಂಡಂಥ ಸಂಪೂರ್ಣವಾಗಿ ಎಂಥ ಆ ತಾಯಿಯ ಇದು ನೋಡ್ರಿ ಹಂಗದ. ಏನು ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಏನಪ್ಪ ಇದು? ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಇವು ಎಲ್ಲ ಮಂತ್ರಗಳು ಮಹಾಸಾಹೇಬರಿಗೆ ಅತ್ಯಂತ ಸೂಕ್ತ. ಅವರು ಇದನ್ನೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು, ಇಂಪ್ಲಿಮೆಂಟ್ ಮಾಡಿದ್ರು, ಅದನ್ನು ಜಾರಿಗೆ ತಂದಿದ್ರು, ಅನುಷ್ಠಾನ ಮಾಡಿದಂಥ ಮಹಾತಾಯಿ. ನಾವು ಬರೀ ಅಂತೀವಿ, ಆದ್ರೆ ಮಾಡೋದಿಲ್ಲ. ಅವರಿಗೆ ನಮಗೆ ವ್ಯತ್ಯಾಸ ಅಂದ್ರೆ ಇಷ್ಟೇ. ಅವರು ಇದನ್ನು ಪೂರ್ಣವಾಗಿ ಆ ದೇವರು ನಮ್ಮಿಬ್ಬರನ್ನೂ ರಕ್ಷಿಸಲಿ, ಪ್ರಜೆಗಳನ್ನೂ ರಕ್ಷಿಸಲಿ, ಮಹಾರಾಣಿಯನ್ನು ರಕ್ಷಿಸಲಿ. ನಾವಿಬ್ಬರೂ ಇದನ್ನು ನಮ್ಮ ಜೀವನವನ್ನು ದೈವತ್ವಕ್ಕೇರಿಸೋಣ. ನಮ್ಮ ವಿದ್ಯೆ ತೇಜಸ್ವಿಯಾಗಲಿ, ನಮ್ಮಿಬ್ಬರಲ್ಲಿ ದ್ವೇಷ ಎಂದೂ ಬರದಿರಲಿ. ಅಸತೋ ಮಾಂ ಸದ್ಗಮಯ ಅಂದ್ರೆ ಅಸತ್ಯದಿಂದ ಸತ್ಯದೆಡೆಗೆ ಹೋಗೋಣ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋಣ, ಮೃತ್ಯು ಲೋಕದಿಂದ ಅಮೃತತ್ವ ಕಡೆ ಹೋಗೋಣ. ಇದೆಲ್ಲವನ್ನೂ ಮಹಾಸಾಹೇಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಆದ್ದರಿಂದ ಅದಕ್ಕೆ ಅವರಿಗೆ ಪುಣ್ಯ ಶ್ಲೋಕ ಅನ್ನೋ ಬಿರುದ ಅವಾಗ ಸಿಕ್ತು. ಯಾರಿಗೆ ಈ ಪುಣ್ಯ ಶ್ಲೋಕ ಸಿಕ್ಕದು? ಯಾರೋ ಮೊನ್ನೆ ಹೇಳಿದ್ರು, ನಮ್ಮ ಮಹಾಸಾಹೇಬರಿಗೆ ಮರಣೋತ್ತರವಾಗಿ ಭಾರತ ರತ್ನ ಕೊಡಿಸ್ಬೇಕಾಗಿತ್ತು. ಭಾರತ ರತ್ನ ಏನೂ ಅಲ್ರಿ, ದಯವಿಟ್ಟು ಅದನ್ನು ಇನ್ನೊಮ್ಮೆ ಪುಣ್ಯ ಶ್ಲೋಕ ಇದ್ದವರಿಗೆ ಭಾರತ ರತ್ನ ಹೆಂಗೆ ಕೊಡೋದು? ಪುಣ್ಯ ಶ್ಲೋಕ ಅಂದ್ರೆ ದೇವರಿಗೆ ಸಮಾನವರು, ಅವ್ರಿಗೆ ಭಾರತ ರತ್ನ ತೊಗೊಂಡು ಏನು ಮಾಡ್ತೀರಿ? ವಿಶ್ವರತ್ನನೂ ಕಡಿಮೆ, ಅವ್ರಿಗೆ ವಿಶ್ವರತ್ನನೂ ಕಡಿಮೆ. ಸೂರ್ಯನಿಗೆ ಯಾವ ಬಿರುದು ಕೊಡೋರು ನೀವು? ಸೂರ್ಯನಿಗೆ ಯಾವುದೇ ಬಿರುದಿಲ್ಲ. ಉಪಮಾ ಅಲಂಕಾರನೂ ಅಲ್ಲದು, ಮತ್ತೊಬ್ಬರಿಗೆ ಹೋಲ್ಸೋಕ್ಕೂ ಬರೋದಿಲ್ಲ. ಅವರೊಬ್ಬರೇ ಇರ್ತಾರೆ, ಸೂರ್ಯ ಒಬ್ಬನೇ. ಹಂಗೆ ನನ್ನ ತಾಯಿಯ ಬಗ್ಗೆ ಇವತ್ತೊಂದು ಸಣ್ಣ ವಿಡಿಯೋ ಇಷ್ಟೇ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಣ್ಣ ನಮ್ಮ ಹುಡುಗ ಏನು ಹೇಳಿಬಿಟ್ಟ, ಪಾಪ ನೀವು ಅಷ್ಟು ದೊಡ್ಡ ಒಂದೊಂದು ತಾಸಿನ ವಿಡಿಯೋ ಮಾಡಿದ್ರೆ ಯಾರಿಗೂ ಪುರ್ಸತ್ತಿಲ್ಲ, ಯಾರೂ ಕೇಳೋದಿಲ್ಲ. ಅದಕ್ಕೆ ಸಣ್ಣ ಮಾಡಿರಿ. ನಾವು ಯಾವಾಗಲೇ ಹೋಗೋ ಮುಂದೆ ಅಷ್ಟೇ ಕೇಳಿ ಸಂತೋಷ ಪಡ್ತೀವಿ. ಅದು ನಮಗೂ ಖುಷಿ ಆಗ್ತದೆ, ನಿಮಗೂ ಖುಷಿ ಆಗ್ತದೆ. ಅವ ಗೈಡೆನ್ಸ್ ಕೊಟ್ಟಿದ್ದ ಸಲಾಗಿ ಇಷ್ಟೇ ಸಣ್ಣದೊಂದು ವಿಡಿಯೋ. ನಮಸ್ಕಾರ.